ಎಲ್ರಿಗೂ ಕರೆಕ್ಟಾಗಿ ಕಾಣಿಸ್ತೈತಿ ಇಲ್ಲೋ ಗೊತ್ತಿಲ್ಲ, ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಇವಾಗ ನಾವು ತೀರ್ಥಹಳ್ಳಿಯಿಂದ ಬರಬೇಕಾದ್ರೆ ತೀರ್ಥಹಳ್ಳಿಯಿಂದ ಮೂಡಿಗೆರೆಗೆ ಹೋಗೋ ರೋಡಲ್ಲಿ ಬಾಳೆಹೊನ್ನೂರು ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಇವಾಗ ನಾವು ನಿಂತಿದ್ದೀವಿ. ಹೆವಿ ಮಳೆ ಇತ್ತು ಸಿಕ್ಕಾಪಟ್ಟೆ. ಅಲ್ಲಿಂದ ಹೇಗೋ ಆಫ್ ರೋಡಲ್ಲಿ ಬಂದೋ. ಇವಾಗ ಅಲ್ಲಿಂದ ಬಂದು ಇವಾಗ ಬಾಳೆಹೊನ್ನೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಮಠ ಸಿಕ್ತು. ಆ ಮಠದ ಹತ್ರ ಹೋಗಿ ಕೇಳಿದ್ದಕ್ಕೆ ಮಲಿಕೊಳ್ಳೋಕ್ಕೆ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟರು. ಈ ಮಠದ ಹೆಸರು ಬಂದು ರಂಭಾಪುರಿ ಮಠ ಅಂತ ಹೇಳಿ. ಇದು ಬಾಳೆಹೊನ್ನೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗ್ತದೆ. ಇಲ್ಲಿ ತುಂಬ ಜನ ಒಳಗಡೆ ಆಲ್ರೆಡಿ ಬಂದಿದ್ದಾರೆ. 200 ರೂಪಾಯಿ, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಒಬ್ರಿಗೆ ಲೆಕ್ಕ ಇಲ್ಲ, 200 ರೂಪಾಯಿ ಲೆಕ್ಕ ತಗೋತಾರೆ ಒಂದು ರೂಮ್ಗೆ. ಹಾಗೆ ಇವಾಗ ಅಲ್ಲಿ ನಾವು ರೂಮ್ ಮಾಡಿಕೊಂಡು ಮಠದಲ್ಲಿ ತುಂಬ ಚೆನ್ನಾಗೈತೆ ಜಾಗ. ನಾವು ಇವಾಗ 8 ಗಂಟೆ, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ರೂಮೆಲ್ಲ ತಗೊಂಡಿದ್ದೀವಿ, ಒಳಗಡೆ ಹೋಗ್ತಾಯಿದ್ವಿ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಹಾಗೆಯೇ ಇನ್ನೊಂದು ವಿಚಾರ ಏನು ಅಂದರೆ, ಇಲ್ಲೇ ಮಠದಲ್ಲಿ ಊಟ ಕೊಡ್ತಾರೆ, ಆರಾಮಾಗಿ ಊಟ ಮಾಡ್ಬೋದು. ನೈಟು ಕೊಡ್ತಾರೆ, ಬೆಳಿಗ್ಗೆ ಹೊತ್ತು ಕೊಡ್ತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, 3 ಟೈಮು ಊಟ ಕೊಡ್ತಾರೆ. ಊಟಕ್ಕೆ ಏನು ತೊಂದರೆ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ತುಂಬ ಚೆನ್ನಾಗೈತೆ ಮಠ, ನೋಡೋಣ. ಬನ್ನಿ ಈಗ ಒಳಗಡೆ ಹೋಗ್ತಾಯಿದ್ದೀನಿ ನಾನು. ಹೇಗಿದೆ ಅಂತ ನೋಡ್ತೀನಿ ಮಠನ. ಇಲ್ಲಿ ಮೇಂಟೆನೆನ್ಸ್ ಮಾಡೋದು ಹಿಂಗೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಇದೇ ನಂಬರ್ಗೆ ಕಾಣಿಸ್ತಿದೆ, ನಂಬರ್ಗೆ ಕಾಲ್ ಮಾಡಿ. ಪರಿವಾರ ಸಮೇತ ಬಂದು ನೋಡ್ಬೋದು ಮಾತ್ರ. ರಮೇಶ ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇದೆ ರಿಸೆಪ್ಷನು. ಏನು ಸಾಕು ತೆರೆದೆ ಒಳಗಡೆ. ಈಗ ನೀನು 19 24 29 ಕೆಳಗಡೆ ಇರ್ಬೇಕು ನಮ್ಮ ನಮ್ಮದು. ಕೆಳಗಡೆ ಇಲ್ಲ ಇಲ್ಲ ಬಾ ಇಲ್ಲದೆ ಸಾಂಗ್ ಕೇಳಿಸ್ತಾರೆ ನಮಗೆ. ಒಬ್ಬ ಮಕ್ಕಳುಗಳು ತುಂಬ ಚೆನ್ನಾಗಿ ಅಂತವ್ರೆ. ನಮ್ಮ ರೂಮ್ ಹತ್ರ ಬಂದಿದ್ದೀನಿ ಇವಾಗ. ಅಲ್ಲಿ ಆಟಾಡ್ತಿರೋಂಥ ಮಕ್ಕಳುಗಳಿಗೆ ಎಷ್ಟು ಬಂದ್ಬಿಟ್ಟು ಆಟ ಕಳಿಸೋದೊಂದಿಗೆ ಎಷ್ಟು ಸರಿಯಾದ ನಿಮಗೆ ಮನೆ ಬಂದ್ಬಿಡಿ ಅಂತ ಇದ್ದಿದೆ. ಸ್ಕೂಲ್ ಮಕ್ಕಳೆಲ್ಲ ಇರ್ತವೆ. ರೂಮ್ ಮಾತ್ರ ಸಾಕಾಗೈತೆ ನೋಡಿ. ಇವಾಗ ರೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಒಂದು ಬೆಡ್ಡು, ಇನ್ನೊಂದು ಬೆಡ್ಡು, ವಾಶ್ರೂಮು, ಸ್ನಾನ ಮಾಡಿ ನೋಡಿದ್ರಲ್ಲ ಇವಾಗ ಮಠ ಯಾವ ರೀತಿ ಇದೆ ಅಂತ. ಮಠ ಅಲ್ಲ, ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗೈತೆ. ಇವಾಗ ಫುಲ್ಲು ಫ್ರೆಶ್ ಆಗಿ ಇಲ್ಲೂ ಅತ್ತಾಗ ಮಠ ನೋಡಿಕೊಂಡು ಹೋಗಿ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಬಂದು ಮಲಗ್ಬಿಡೋದು. ಈಗ ನೀವು ಯಾರಾದರೂ ಈ ಕಡೆ ಸೈಡಲ್ಲಿ ಬಂದರೆ ಇಲ್ಲಿಗೆ ಬನ್ನಿ. ಅಕಸ್ಮಾತ್ ಟೈಮ್ ಆದರೆ ಬಂದು ಇಲ್ಲಿ ರಾಣಿಬೆನ್ನೂರ ಹತ್ರ ಉಳ್ಕೊಂಡು ಬಾಳೆಹೊನ್ನೂರು ಮಧ್ಯಾಹ್ನ ಬಂದರೆ ಊಟ ಸಿಗ್ತದೆ. ಊಟ ಮಾಡ್ಕೊಂಡು ಹೋಗಿ. ಕತ್ಲೆ ಆದರೆ ಬಾಳೆಹೊನ್ನೂರಿಗೆ ಎಂಟ್ರಿ ಆಗ್ತಿದಂಗೆ ಸಿಗ್ತದೆ ಮಠ. ಬಂದು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಿ. ಎಷ್ಟು ಜನ ಬೇಕಾದ್ರೆ ಇಲ್ಲಿ 200 ರೂಪಾಯಿ ತಗೋತಾರೆ. ಇವಾಗ ನಾವು ಫ್ರೆಶ್ ಆಗಿ ಊಟ ಮಾಡಿಕೊಂಡು. ಇನ್ನೊಂದು ವಿಚಾರ ಏನು ಅಂದರೆ, ನಾನು ಹೊನ್ನಾವರದಲ್ಲಿ ಸರ್ವಿಸ್ ಮಾಡ್ಸೋಕ್ಕೆ ಬೈಕ್ ಸರ್ವಿಸ್ ಮಾಡ್ಸೋಕ್ಕೆ ಅಂತ ನಿಲ್ಲಿಸಿದಾಗ ಅಲ್ಲಿ ನನ್ನ ಪವರ್ ಬ್ಯಾಂಕು ಮತ್ತು ಚಾರ್ಜರ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಅವ್ರನ್ನ ಹೇಗೋ ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಕದ ಸ್ಟಾಪಿಗೆ ಕಾಲ್ ಮಾಡಿದಾಗ ಅವ್ರಿಗೆ ಇವಾಗ ಅವರೇ ಎತ್ತಿಟ್ಟಿದ್ರಂತೆ. ಇವಾಗ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಇವಾಗ ಜಸ್ಟ್ ಕಾಲ್ ಮಾಡಿದ್ರು. ಅವ್ರನ್ನು ಬೆಳಗ್ಗೆ ಕೊರಿಯರ್ ಮಾಡ್ತೀನಿ, ಇವತ್ತು ಕಳ್ಸೋಕ್ಕಾಗಿಲ್ಲ ಸಾರಿ ಅಂತೇಳಿ. ಅವರಂತೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮಗಂತೂ. ಬೇರೆದಾಗಿದ್ದರೆ ಮೋಸ್ಟ್ಲಿ ಕಾಲ್ನ ಪಿಕ್ ಮಾಡ್ತಿರ್ಲಿಲ್ಲ ಅವರು. ಇವರು ಆಗಿರೋಕ್ಕೆ ಅಟ್ಲೀಸ್ಟು ನಮಗೆ ಮಾಡಿ ಬೆಳಗ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆಯಿಂದ 2-3 ಸರಿ ಮಾಡಿದ್ದಾರೆ. ಅಡ್ರೆಸ್ ಕೇಳ್ಕೊಂಡು ಕಳಿಸ್ಕೊಡ್ತಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸು. ಅವರು ತುಂಬ ಚೆನ್ನಾಗಿರಲಿ ಅಂತ, ಇದೇ ಥರ ಹೆಲ್ಪ್ ಮಾಡೋ ಮನೋಭಾವ ಅವರಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ, ಸಿಗೋಣ. ಬನ್ನಿ ಇವಾಗ ವಸತಿ ಗೃಹದಿಂದ ಮಠದ ಹತ್ರ ಹೋಗ್ತಾಯಿದ್ದೀವಿ ನೋಡ್ಕೊಬರೋಕ್ಕೆ. ಹಾಗೇನೆ ಊಟ ಈಗ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಊಟ ಮಾಡ್ಕೊಂಬೋಗ್ಬಿಡೋಣ ಮಠ ನೋಡಿಕೊಂಡು. ಬನ್ನಿ. ಹಾಗೇನೆ ಮಳೆ ಬರ್ದವ್ರೆ ಸಾಕು. ಕಾಣಿಸ್ತಾ ಇರೋ ಅಂಥದ್ದು ಡೈನಿಂಗ್ ಹಾಲು. ಇಲ್ಲಿ ಮಕ್ಳುಗಳಿರೋ ಅಂಥದ್ದು. ಇಲ್ಲಿ ಸ್ಟೂಡೆಂಟ್ಗಳಿದ್ದಾರೆ, ಬಾಯ್ಸ್ ಮಾತ್ರ, ಗರ್ಲ್ಸ್ ಇಲ್ಲ. ಇಲ್ಲಿಗೂ ತುಂಬ ಜನ ಟೂರಿಸ್ಟರು ಬರ್ತಾರೆ ನೋಡ್ಕೊಂಡು ಹೋಗೋಕ್ಕೆ. ಹಾಗೆಯೇ ಉಳ್ಕೋತಾರೆ. ಬನ್ನಿ ಇವಾಗ
ಚಳಿ ಕನ್ನಡ ನಾನು ಶ್ರೀ ಜಗದ್ಗುರು ರಾಂಪುರಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಪೀಠದ ಒಳಗಡೆ. ಏನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಅಯ್ಯೋ, ನೀನು ಯಾವಾಗ ಹೇಳ್ತಾ ಮತ್ತೆ ಅದನ್ನ? ನಾನು ಇಲ್ಲಿಂದ ಜೂಮ್ ಹಾಕೊಂಡು ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿನ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ. ಇವಾಗ ವೀರಭದ್ರ ಸ್ವಾಮಿ ದೇವಸ್ಥಾನ ಇರೋದು. ನಾವು ಹೊರಗಡೆ ಹೋಗ್ತಾ ಇದ್ವಿ, ಅಲ್ಲಿಗೆ ದೇವಸ್ಥಾನ ಇದಿಲ್ಲ, ಕ್ಯಾಮ್ರಾ ಇಲ್ಲ. ಚೆನ್ನಾಗೈತೆ ಬಾರೋ, ವಿಡಿಯೋ ಮಾಡ್ಬೋದು ಒಳಗಡೆ. ಹಾಂ, ಹೌದು, ಮಿಸ್ಟರ್ ಬಸ್ಸು ಅಂತ, ಮಿಸ್ಟರ್ ಬಸ್ಸು ಅಲ್ಲಿ ನೋಡಿ. ಹೊರಗಡೆ ಹೋಗ್ತದೆ. ಇಲ್ಲಿನ ವ್ಯವಸ್ಥಾಪಕರು ಇವರೇ. ಸರ್, ತಮ್ಮ ಹೆಸರು? ಪ್ರವೀಣ್ ಸ್ವಾಮಿನ. ಎಷ್ಟು ವರ್ಷದಿಂದ ಇಲ್ಲಿ ಇರುತ್ತೆ ಸರ್? ಇಲ್ಲಿನ ವಿಶೇಷತೆ ಮತ್ತು ಇಲ್ಲಿ ಏನೇನಿದೆ ಅದನ್ನ ತಿಳಿಸ್ಕೊಡ್ತೀರಾ? ಪುರಾತನ ದೇವಾಲಯ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಪೀಠದ ಹೆಸರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪೀಠ. ಸಲಿಗೆ ಸಹಿತ ಇದ್ದಾರೆ. ಇಲ್ಲಿ ವಿಶೇಷ ಕಂಬದಲ್ಲಿ ಬಸವನ ಪೀಠ ಇದೆ. ಅದಕ್ಕೆ ಹಿಂದಿನಂತೆ ಉದ್ಭವ ಅಂತ ಕರೀತಾರೆ. ಇಲ್ಲಿ ಪೀಠ ಉದ್ಭವ ಆಗಲಿಕ್ಕೆ ಕಾರಣ ಏನು? ಅದ್ರ ಬಗ್ಗೆ ಒಳಗೆ ಕೆಲ ಚಕ್ರ ಯಾಕಂದ್ರೆ ಅವರು ತಲೆತಲಾಂತರದಲ್ಲಿ ಇದ್ದವರು. ನಾವು ರೀಸೆಂಟ್ ಆಗಿ ಹೌದಾ? ಓಕೆ, ಥ್ಯಾಂಕ್ ಯು. ಸರ್ವೆ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಮೈಸೂರು. ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಗೊತ್ತಿರೋಷ್ಟು ಹೇಳಿ ಸಾಕು. ಇವಾಗ ಇಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರಲ್ಲ ಈ ಬಸ್, ಇದು ಉದ್ಭವ ನದಿ, ಹರಕೆ ನದಿ ಅಂತ ಹೇಳಿ ನಮ್ಮ ರಂಭಾಪುರಿ ಪೀಠದಲ್ಲಿ ಅತಿ ವಿಶೇಷವಾಗಿರುತ್ತದೆ. ಅಂದ್ರೆ ಒಂದು ಕಾಲದಲ್ಲಿ ಶಿಲ್ಪಿಗಳು ಈ ಕಡೆ ಕಬ್ಬದ ಮಾತಕ್ಕೆ ಯತ್ನ ಮಾಡಿಬಿಟ್ಟು ಈ ಕಲ್ಲನ್ನು ಹಾಗೆ ಖಾಲಿ ಬಿಟ್ಟಿದ್ರಂತೆ. ಈ ಪೀಠಕ್ಕೆ ಭೂಗರ್ಭ ಸಂಜಾತ ಧ್ರುವಣಿ ಶಿವಾಚಾರ್ಯ ಅಂತೇಳಿ ಎರಡನೇ ಜಗದ್ಗುರುಗಳು ವಿಭೂತಿಗಳನ್ನು ಚಿತ್ರಪಡಿಸಿದ್ರಂತೆ. ಅದು ಪ್ರತಿ ವರ್ಷ ಕಲ್ಲಿನ ರೂಪದಲ್ಲಿ ಹೊರಬರ್ತಾ ಇದೆ. ಅದರಲ್ಲಿ ಒಂದು ಕಡೆ ಕಾಣಿಸ್ತಿದೆ, ಅದೇ ರೀತಿ ಇನ್ನೊಂದು ಕಡೆ ಬಂದು ಪೂರ್ಣ ಹೊರಗಡೆ ಬಂದಾಗ ಮತ್ತೆ ನಾವು ಈ ಪೀಠಕ್ಕೆ ಪುನರ್ಜನ್ಮ ತಾಳಿ ಬರ್ತೀವಿ ಅಂತ ಹೇಳಿ ಆ ಧ್ರುವಣಿ ಶಿವಾಚಾರ್ಯ ಕಾಲಜ್ಞಾನ ಬಂದಿಕೊಂಡಿದ್ದಾರೆ. ತುಂಬಾ ಮಹಿಮೆ ಇದೆ. ಅದರಲ್ಲಿ ನಿಮ್ಮ ಮನಸ್ಸಲ್ಲಿ ಬೆಳೆಸ್ಕೊಂಡು ಮೂಡಿಸ್ಕೊಂಡು ಹರಕೆ ಮಾಡ್ಕೊಳ್ಳೋದು, ನೆನೆಸ್ಕೊಳ್ಳೋದು, ಆಮೇಲೆ ಒಂದು ಹಾಕಿ ತೀರ್ಸೋದ್ರೆ ಆಯ್ತು. ಮತ್ತೆ ಇದು ಚಿತ್ರಪಡಿಸಿದಂಥ ಜಗದ್ಗುರುಗಳೇ ಜೀವಂತ ಸಮಾಧಿ ಇದೆ ದೇವಸ್ಥಾನ ಹಿಂಭಾಗದ ಅಂಡರ್ಗೋಣಿಗೆ ಹೋಗಿ ದರ್ಶನ ಮಾಡ್ತೀವಿ. ನೋಡ್ಬೋದಾ? ಓಕೆ, ಧನ್ಯವಾದಗಳು. ಮತ್ತೆ ಈ ಕಡೆ ಬಂದಿದೆ ಇವಾಗ ಶ್ರೀ ಜಗದ್ಗುರು ರೇಣುಕಮ್ಮ ಮಠದಲ್ಲಿ ಕ್ಷೇತ್ರದಾಗಿರುವಂಥ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಇಲ್ಲಿ ಒಂದು ಪಾಡ್ ನಡೀತೈತೆ. ಏನು ಅಂದರೆ ಆವಾಗಿನ ಇದರಲ್ಲಿ ಪ್ರತಿ ಕಲ್ಲುಗಳಲ್ಲಿ ಇದರ ಬಸವನ್ನ ವಿಗ್ರಹನ ಕೊರೆದಿರಂತೆ, ಪ್ರತಿ ಕಂಬಗಳನ್ನು. ಆದರೆ ಕೊನೆಯ ಒಂದು ಕಲ್ಲಲ್ಲಿ ಕೊರೆದಿರುವಂತೆ ಅದನ್ನು ವಿಭೂತಿಯಲ್ಲಿ ಒಂದು ಚಿತ್ರ ಬಿಡಿಸಿದಾಗ ಆ ವಿಭೂತಿ ಇವಾಗ ಬೆಳ್ಕೊಂಡು ಬರ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇವಾಗ ನೆಕ್ಸ್ಟ್ ಅದು ಇನ್ನೊಂದು ಕಣ್ಣು ತನಕ, ಇವಾಗ ಆಲ್ರೆಡಿ ಅದು ಒಂದು ಕಣ್ಣು ತನಕ ಬೆಳೆದಿದೆ, ಇನ್ನೊಂದು ಕಣ್ಣು ತನಕ ಬೆಳೆದ್ರೆ ಪೀಠಿಕೆಯಲ್ಲಿ ಬರೆದಿರುತ್ತೆ. ಇವಾಗ ಅಲ್ಲಿ ಬರೆದಿದ್ದಂಥ ಅವರು ಗುರುಗಳು ಸತ್ತಿದ್ದಾರೆ. ಅವರ ಸಮಾಧಿ ಈ ದೇವಸ್ಥಾನದ ಹಿಂದೆಲೇ ಇದೆ. ಬನ್ನಿ ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಕಾಲಜ್ಞಾನನ ಬರೆದಿಟ್ಟಂತಹ ಶಿವಾಚಾರ್ಯರ ಅವರ ಸಮಾಧಿ ಏನು ಅಂದರೆ ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ. ಹಾಗಂತ ಇಲ್ಲಿ ಬರೆದವ್ರೆ, ನಮಗಂತೂ ಗೊತ್ತಿಲ್ಲ. ಬನ್ನಿ ಇವಾಗ ಅವರ ಜೀವಂತ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ. ನೀವೊಂದ್ಸರಿ ಓದ್ಕೊಳ್ಳಿ. ಕಾಲಜ್ಞಾನ ಬರೆದಿಟ್ಟ ಭೂಗರ್ಭ ಸಂಜಾತ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರ ಜೀವಂತ ಶಿವಯೋಗ್ಯ ಸಮಾಧಿ ಗದ್ದುಗೆಗೆ ಹೋಗುವ ದಾರಿ. ಅವ್ರ ಸಮಾಧಿ ಕೆಳಗಿದೆ ಕಾವು, ಇದು ಮೇಲ್ಗಡೆ ಇರೋಂಥದ್ದು. ಕೆಳಗಡೆ ಇವಾಗ ಅವರ ಸಮಾಧಿ ಇದೆ. ಬಸವಣ್ಣ ಅವತಾರ ಮಾಡ್ತಾರೆ.
ನೋಡೋದ್ರಲ್ಲ ಇವಾಗ ಶ್ರೀ ಜಗದ್ಗುರು ಶಿವಾಚಾರ್ಯರ ಸಮಾಧಿನ ಜೀವಂತವಾಗಿ ಹೂತಿಟ್ಟಿದ್ದಾರಂತೆ, ಜೀವಂತವಾಗಿದ್ದಾಗಲೇ ಹೂತಿದ್ದಂತೆ. ಇಲ್ಲಿ ಇನ್ನೊಂದೇನು ಅಂದರೆ ಈ ಮಠ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ, ಇವಾಗ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ. ಅದರ ಜೊತೆ ಇದ್ದಂಥ ಶಿಷ್ಯರು ಅವರ ಎಲ್ಲರ ಸಮಾಧಿನೂ ಕೂಡ ಇಲ್ಲಿದೆ. ಅವರ ಸಮಾಧಿಗಳ ಮೇಲೆ ಒಂದೊಂದು ಶಿವಲಿಂಗಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ. ನೋಡಿ ಅವಾಗ ಎಷ್ಟು ಜನ ಶಿಷ್ಯಂದಿರಿದ್ರು ಅಂತ ನೀವೇ ನೋಡಿ. ಇಲ್ಲಿಂದ ಅಂತಂದ್ರೆ ಒಂದು ವಯಸ್ಸು ಮಾತಾಡೋಣ 5 6 7 8 9 10 11 12 13 14 15 ಶಿವಾಚಾರ್ಯರ ಶಿಷ್ಯಂದಿರು 15 ಜನ. ಹಾಗೆ ನಾವು ಯಾರು ಅಂತ ಅವರ ಹೆಸರುಗಳನ್ನು ಕೂಡ ಆ ಶಿವಲಿಂಗದಲ್ಲಿ ಇಟ್ಟಿದ್ದಾರೆ. ನಿಮಗೆ ಇಲ್ಲಿ ಬಂದು ನೋಡಿದ್ರೆ ಅವ್ರು ಯಾರು ಅಂತ ಅವ್ರ ಹೆಸರು ಗೊತ್ತಾಗುತ್ತೆ. ಇನ್ನು ಆ ಕಡೆ ಪಕ್ಕದಲ್ಲಿ ಕೂಡ ಸ್ವಲ್ಪ ಬಂದಿದ್ದಾರೆ, ಬಂದು ನೋಡಿದ್ರೆ ಇವರು ಅವ್ರ ಶಿಷ್ಯಂದಿರು ಏನು ಶಿಷ್ಯಂದಿರು, ಪಕ್ಕದಲ್ಲಿ ಇರೋರು ಯಾರು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡೋದ್ರಲ್ಲ ಇವಾಗ ಅವರ ಸಮಾಧಿಗಳು. ಹಾಗೆಯೇ ಇಲ್ಲಿ ಕಾಲಜ್ಞಾನ ಶಿವಾಚಾರ್ಯರನ್ನ ಜೀವಂತ ಸಮಾಧಿ ಮಾಡಿದಂತ ನೋಡ್ದು. ಅಲ್ಲಿ ಇನ್ನೊಂದೇನು ಒಳಗಡೆ ಹೋಗ್ತಾ ಇದ್ದೀವಿ ಬರ. ವೀರಸಿಂಹಾಸನ ಮಹಾಸಂಸ್ಥಾನೆ ಪೀಠ ಶ್ರೀ ಜಗದ್ಗುರು ಅವರ. ನಮ್ಮದು ಮೈಸೂರು. ಹಾಂ, ಇಬ್ಬರೇ ಇದ್ದೀವಿ. ಅಲೋ ಇಲ್ವಾ? ಓಕೆ. ಎಲ್ಲ ತಾವು ಅಲವಿದೆ, ಆದರೆ ಪೀಠದೊಳಗಡೆ ಅಂದರೆ ಮಠದೊಳಗಡೆ ಮಾತ್ರ ಅಲವಿಲ್ಲ, ದೇವಸ್ಥಾನದೊಳಗಡೆ. ಹಾಗಾಗಿ ಇವಾಗ ದೇವಸ್ಥಾನನ ಇಲ್ಲಿಂದನೇ ನೋಡ್ಕೊಳ್ಳಿ, ತುಂಬ ಚೆನ್ನಾಗೈತೆ ಒಳಗಡೆ. ಬೆಳಗ್ಗೆ ಪರವಾಗಿಲ್ಲ ತಿಂತಾನೆ ಇದಿಷ್ಟು ಹೊರಬಿಡ್ತೇವೆ.